ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನ ಹೇಳ್ಕೊಟ್ಟಿದ್ದೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಅದರ ಮೇಲೆ ತುಂಬ ಎಕ್ಸಾಂಪಲ್ಸ್ನ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಐಡಿಯಾ ಬರುತ್ತೆ ನಾವು ಏನೇನು ಸೆಂಟೆನ್ಸ್ಗಳನ್ನೆಲ್ಲ ಹೇಳ್ಬೋದು ಆ್ಯಂಡ್ ಯಾವ ಕ್ವಶನ್ಸ್ನ ಕೇಳ್ಬೋದು ಅಂತ. ಸೊ ನಾನು ಫಸ್ಟ್ ಕನ್ನಡ ನಿಮಗೆ ಸೆಂಟೆನ್ಸ್ ತೋರಿಸ್ತೀನಿ, ನೀವು ಟ್ರೈ ಮಾಡಿ ಅದನ್ನು ಹೇಗೆ ಹೇಳ್ಬೋದು ಅಂತ. ರೈಟ್? ಸೊ ಯಾರಿಗಾದರೂ ಬಿಗಿನರ್ಸ್ಗೆ ಇನ್ನೂ ಡೌಟ್ಸ್ ಇದ್ದರೆ ಪರ್ಮನೆಂಟ್ ಆ್ಯಕ್ಷನ್ ಆ್ಯಂಡ್ ಟೆಂಪರರಿ ಆ್ಯಕ್ಷನ್ಸ್ ಬಗ್ಗೆ ಸೊ ನೋಡಿ ಇಲ್ಲಿ. ಸೊ ಫಸ್ಟ್ ನಮ್ಗೆ ಡಿಫ್ರೆನ್ಸ್ ಹೇಳ್ತೀನಿ, ಆಮೇಲೆ ನಾನು ನಿಮಗೆ ಎಕ್ಸಾಂಪಲ್ಸ್ ತೋರಿಸ್ತೀನಿ. ಸೊ ಪರ್ಮನೆಂಟ್ ಆ್ಯಕ್ಷನ್ಸ್ ಯಾವಾಗಲೂ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲೇ ಹೇಳಬೇಕು. ಸೊ ಈ ಟೆನ್ಸ್ನ ನಾನು ಹೇಳ್ಕೊಟ್ಟಿದೆ. ಪ್ರೆಸೆಂಟ್ನಲ್ಲಿ ನಡೀತಾ ಇರೋ ಆ್ಯಕ್ಷನ್ಗಳು, ಟೆಂಪರರಿ ಆ್ಯಕ್ಷನ್ಗಳನ್ನ ಯಾವಾಗಲೂ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಬೇಕು. ಟೆಂಪರರಿ ಆ್ಯಕ್ಷನ್ ಅಂದರೆ ಏನು? ಈಗ ಮಾಡ್ತಾ ಇದ್ದೀವಿ, ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಗೊತ್ತಿಲ್ಲ, ಯಾವಾಗ ಎಂಡ್ ಆಗುತ್ತೆ ಗೊತ್ತಿಲ್ಲ, ಬಟ್ ಈಗ ಮಾಡ್ತಾ ಇದ್ದೀವಿ, ಸದ್ಯಕ್ಕಂತೂ ಅದನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಐ ವರ್ಕ್ ಅಟ್ SBI. ಸೊ ಇದು ಪರ್ಮನೆಂಟ್ ಆ್ಯಕ್ಷನ್, ಯಾವಾಗಲೂ ನಡೀತಾನೆ ಇರುತ್ತೆ, ಎವ್ರಿಡೇ ನಡೀತಾನೆ ಇರುತ್ತೆ, ಅಥವಾ ಆಗಾಗ ನಡೀತಾ ಇರುವಂಥ ಆ್ಯಕ್ಷನ್ಗಳು. ಇಲ್ಲಿ ನೋಡಿ, ಐ ಆಮ್ ವರ್ಕಿಂಗ್ ಅಟ್ SBI, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಅಂದರೆ ನಾನೀಗ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಪಾಸ್ಟ್ನ ಬಗ್ಗೆ ನಾನು ಏನೂ ಹೇಳ್ತಿಲ್ಲ, ಗೊತ್ತಿಲ್ಲ, ಫ್ಯೂಚರ್ನ ಬಗ್ಗೆನೂ ಗೊತ್ತಿಲ್ಲ, ಏನೂ ಹೇಳ್ತಿಲ್ಲ, ಬಟ್ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಒಂದು ರೀತಿ ಇದು ಟೆಂಪರರಿ ಆಯ್ತಲ್ವಾ, ಪ್ರೆಸೆಂಟ್ನ ಆ್ಯಕ್ಷನ್ ಆಯ್ತಲ್ವಾ, ಈಗ ನಾನು ಏನು ಮಾಡ್ತಾ ಇದ್ದೀನಿ. ರೈಟ್? ನೆಕ್ಸ್ಟ್ ನೋಡಿ ಇಲ್ಲಿ, ವಾಟ್ ಡಸ್ ಈ ರೈಟ್? ಕೇಳ್ತಾ ಇದ್ದೀನಿ ಇಲ್ಲಿ. ಅಂದರೆ ಅವನೊಬ್ಬ ರೈಟರ್ ಅಂತ ನನಗೆ ಗೊತ್ತು, ಅವನು ಏನು ಬರೀತಾನೆ ಯೂಶ್ವಲಿ ಅಂತ ನಾನು ಕೇಳ್ತಾ ಇದ್ದೀನಿ. ರೈಟ್, ನಾವೆಲ್ಸ್ ಬರೀತಾನ, ಪೋಯಮ್ಸ್ ಬರೀತಾನ, ಸ್ಟೋರೀಸಾ, ಮತ್ತೇನು? ಇಲ್ಲಿ ನೋಡಿ, ವಾಟ್ ಈಸ್ ಈ ರೈಟಿಂಗ್ ನಾವು? ಸೊ ಈಗ ಏನು ಬರೀತಾ ಇದ್ದಾನೆ, ಈಗ ಪ್ರೆಸೆಂಟ್ನಲ್ಲಿ ಏನು ನಡೀತಾ ಇದೆ. ದಟ್ ಕಂಪ್ಯೂಟರ್ ಡಸಂಟ್ ವರ್ಕ್, ಆ ಕಂಪ್ಯೂಟರ್ ಕೆಲಸನೇ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಮೈ ಕಂಪ್ಯೂಟರ್ ಇಸಂಟ್ ವರ್ಕಿಂಗ್, ಈಗ ಕೆಲಸ ಮಾಡ್ತಾ ಇಲ್ಲ, ರಿಪೇರ್ ಆದ್ಮೇಲೆ ಮಾಡ್ಬೋದು, ಬಟ್ ಈಗ ಮಾಡ್ತಾ ಇಲ್ಲ. ಐ ಡೋಂಟ್ ಸ್ಮೋಕ್, ಪರ್ಮನೆಂಟ್ ಆ್ಯಕ್ಷನ್. ಲುಕ್, ರೋಹನ್ ಸ್ಮೋಕಿಂಗ್ ಅ ಸಿಗರೆಟ್. ಸೊ ಇಲ್ಲಿ ಈಗ ನಾನು ನೋಡ್ತಾ ಇದ್ದೀನಿ, ನನ್ನ ಕಣ್ಣು ಮುಂದೆ ನಡೀತಾ ಇದೆ, ಅದನ್ನು ಹೇಳ್ತಾ ಇದ್ದೀನಿ. ಸೊ ವೆಸ್ಟರ್ನಲ್ಲಿ ಸಿಗರೆಟ್ಗೆ ಶಾರ್ಟ್ ಆಗಿ ಸಿಗಾರ್ ಅಂತಲೂ ಕರೀತಾರೆ. ದಿಸ್ ಬೇಬಿ ಆಲ್ವೇಸ್ ಕ್ರೈಸ್, ವೈ ಆರ್ ಯು ಕ್ರೈಯಿಂಗ್ ನಾವ್? ಮೈ ಸಿಸ್ಟರ್ ಲಿವ್ಸ್ ಇನ್ ಮೈಸೂರ್, ಅಂದರೆ ಪರ್ಮನೆಂಟ್. ಮೈ ಸಿಸ್ಟರ್ ಇಸ್ ಲಿವಿಂಗ್ ವಿತ್ ಅಸ್ ನೌ, ಬಟ್ ಈಗ ಟೆಂಪರರಿ ಆಗಿ ಶಿ ಇಸ್ ಲಿವಿಂಗ್ ವಿತ್ ಅಸ್. ಡಾಗ್ಸ್ ಈಟ್ ಮೀಟ್, ಒಂದು ಫ್ಯಾಕ್ಟ್, ಒಂದು ಪರ್ಮನೆಂಟ್ ಆ್ಯಕ್ಷನ್. ಲುಕ್, ದ ಡಾಗ್ಸ್ ಈಟಿಂಗ್ ಯುವರ್ ಶೂ, ಈಗ. ವೆಜಿಟೇರಿಯನ್ಸ್ ಡೋಂಟ್ ಈಟ್ ಮೀಟ್, ಐ ಆಮ್ ನಾಟ್ ಈಟಿಂಗ್ ಎನಿಥಿಂಗ್ ಟುಡೇ. ದ ರಿವರ್ ಗಂಗಾ ರನ್ಸ್ ಇನ್ ಟು ದ ಬೇ ಆಫ್ ಬೆಂಗಾಲ್, ಅಂದರೆ ಗಂಗಾ ನದಿ ಬೇ ಆಫ್ ಬೆಂಗಾಲ್ಗೆ ಹರಿಯುತ್ತದೆ, ಅಲ್ಲಿ ಹೋಗಿ ಮುಟ್ಟುತ್ತದೆ. ಸೊ ಇದೊಂದು ಪರ್ಮನೆಂಟ್ ಆ್ಯಕ್ಷನ್, ರೆಗ್ಯುಲರ್ ಆ್ಯಕ್ಷನ್. ಬಟ್ ಇಲ್ಲಿ ನೋಡಿ, ದ ವಾಟರ್ ಇಸ್ ರನ್ನಿಂಗ್ ಡೌನ್ ದ ಸ್ಟೇರ್ಸ್, ಅಂದರೆ ಮೆಟ್ಲ ಮೇಲಿಂದ ನೀರು ಹರಿತಾ ಇದೆ ಈಗ. ರೈಟ್? ಇದೇ ಡಿಫರೆನ್ಸ್ ಪ್ರೆಸೆಂಟ್ ಸಿಂಪಲ್ಗೂ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ತುಂಬ ಶಾರ್ಟ್ ಫಾರ್ಮ್ಸ್ನ ಯೂಸ್ ಮಾಡ್ತೀನಿ. ಸ್ಪೋಕನಲ್ಲಿ ತುಂಬ ಶಾರ್ಟ್ ಫಾರ್ಮ್ಸೇ ಕಾಮನ್, ಆದರೆ ನೀವು ಅದನ್ನೇ ಕಲೀರಿ. ನಾನು ಶಾರ್ಟ್ ಫಾರ್ಮ್ಸ್ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಎಕ್ಸಾಂಪಲ್ಸ್ ನೋಡಿ, ನೀವೀಗ ಟ್ರೈ ಮಾಡಿ. ಶಿ ಈಸ್ ಮೇಕಿಂಗ್ ಟೀ ಫಾರ್ ಯು. ಸೊ ಯಾವಾಗಲೂ ಕೂಡ ನೋಡಿ, ಫಾರ್ ಯು, ಫಾರ್ ಅಸ್, ಫಾರ್ ಮೀ, ಫಾರ್ ದೆಮ್ ಅನ್ನೋ ಸ್ಟ್ರಕ್ಚರ್ನ ಸೆಂಟೆನ್ಸ್ನ ಎಂಡ್ನಲ್ಲೇ ಹಾಕ್ತೀವಿ, ಆಬ್ಜೆಕ್ಟ್ ಆದಮೇಲೆ ಹಾಕ್ತೀವಿ, ಅಂದರೆ ನಿನಗಾಗಿ. ನಾನು ಇವತ್ತಿನ ಕ್ಲಾಸ್ನ ಕೂಡ ಅಷ್ಟೇ ತುಂಬ ಬಿಗಿನರ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಐ ಆಮ್ ಹ್ಯಾವಿಂಗ್ ಬಾತ್. ಸೀಮಾ ಶಾಲೆಗೆ ರೆಡಿ ಆಗ್ತಾ ಇದ್ದಾಳೆ. ರೆಡಿ ಆಗೋದಕ್ಕೆ ಗೆಟ್ಟಿಂಗ್ ರೆಡಿ ಅಂತೀವಿ. ಸೀಮಾ ಈಸ್ ಗೆಟ್ಟಿಂಗ್ ರೆಡಿ ಫಾರ್ ದ ಸ್ಕೂಲ್. ದ ಫೈಲ್ಸ್ ಆರ್ ನಾಟ್ ಓಪನಿಂಗ್. ದ ಬೈಕ್ isn't starting. He isn't listening to me. ಯುವರ್ ಮದರ್, ಯುವರ್ ಮಾಮ್ ಅಂದರೆ ಏನು? ಶಿ, ಥರ್ಡ್ ಪರ್ಸನ್. ಆದ್ರಿಂದ ಈಸ್ ಹಾಕಬೇಕು. ಯುವರ್ ಬಂದಿದೆ, ಯು ಬಂದಿದೆ, ಈಸ್ ಹಾಕ್ಬೇಕಾ? ಅರ್ಥ ಮಾಡ್ಕೊಳ್ಳಿ. ಯುವರ್ ಮಾಮ್ ಅನ್ನೋದಿಲ್ಲಿ ಸಬ್ಜೆಕ್ಟ್. ಸೊ ವಾಟ್ಸ್ ಯುವರ್ ಮಾಮ್ ಡೂಯಿಂಗ್? ರವಿ ಬ್ರದರ್ ಏನು ಮಾಡ್ತಾ ಇದ್ದಾನೆ? ಅದೇ ಥರನೇ ಇಲ್ಲೂ ಕೂಡ ವಾಟ್ಸ್ ರವೀಸ್ ಬ್ರದರ್ ಡೂಯಿಂಗ್. ಸೊ ಇಲ್ಲಿ ನೋಡಿ, ಬಿಗಿನರ್ಸ್ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಅಪಾಸ್ಟ್ರಫಿನ ಎಲ್ಲೆಲ್ಲೋ ಯೂಸ್ ಮಾಡ್ತೀರಾ. ಇಲ್ಲಿ ನೋಡಿ ಏನು ಅರ್ಥ ಕೊಡ್ತಿದೆ. ವಾಟ್ಸ್ ಅಂದರೆ ವಾಟ್ ಈಸ್, ರವೀಸ್ ಅಂದರೆ ರವಿಯ ಅಣ್ಣ.
ನೀವೆಲ್ಲ ಏನು ಮಾಡ್ತಿದ್ದೀರಾ? ವಾಟ್ ಆರ್ ಯು ಆಲ್ ಡೂಯಿಂಗ್? ವಾಟ್ ಆರ್ ಯು ಅಂದರೆ ನೀನು, ವಾಟ್ ಆರ್ ಯು ಆಲ್ ಅಂದರೆ ನೀವೆಲ್ಲ. ನಾನು ನಿಮ್ಮ ಕ್ಲಾಸ್ಗಳಿಂದ ಇಂಗ್ಲೀಷ್ ಕಲಿತಾ ಇದ್ದೀನಿ ಅಂತ ನೀವು ತುಂಬ ಜನ ಕಾಮೆಂಟ್ ಮಾಡ್ತೀರಾ. ಸೊ ನೋಡಿ, ಐ ಆಮ್ ಲರ್ನಿಂಗ್ ಇಂಗ್ಲೀಷ್ ಕಲಿತಾ ಇದ್ದೀನಿ ಬೈ ಯುವರ್ ಕ್ಲಾಸಸ್, ನಿಮ್ಮ ಕ್ಲಾಸ್ಗಳಿಂದ. ಸೊ ಯಾವಾಗಲೂ ಕೂಡ ನಾವು ಸೆಂಟೆನ್ಸ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಸಬ್ಜೆಕ್ಟಿಂದನೇ ಸ್ಟಾರ್ಟ್ ಮಾಡಬೇಕು, ವರ್ಬ್ನ ಹಾಕಬೇಕು, ಆಬ್ಜೆಕ್ಟ್ನ ಹಾಕಬೇಕು, ಅಷ್ಟೇ. ಈ ಸ್ಟ್ರಕ್ಚರ್ ತಲೆ ಒಳಗೆ ಇಟ್ಕೊಳ್ಳಿ. ಕನ್ನಡ ಹೇಗಾದರೂ ಇರಲಿ, ಇಂಗ್ಲೀಷ್ನಲ್ಲಿ ನೀವೇ ಸ್ವಂತ ಕ್ರಿಯೇಟ್ ಮಾಡುವಾಗ ಇದನ್ನು ಫಾಲೋ ಮಾಡಿ. ನನಗೆ ಸರಿಯಾಗಿ ಇಂಗ್ಲೀಷ್ ಕಲಿತಾ ಇದ್ದೀನಿ, ಐ ಆಮ್ ಪ್ರಾಪರ್ಲಿ ಲರ್ನಿಂಗ್ ಇಂಗ್ಲೀಷ್ ನಾವ್. ಸೊ ಇಲ್ಲಿ ಪ್ರಾಪರ್ಲಿ ಅನ್ನೋ ವರ್ಡ್ನ ವರ್ಬ್ ಹಿಂದೆ ಹಾಕಿದ್ದೀನಿ. ಮುಂದಕ್ಕೆ ಹೇಳ್ಕೊಡ್ತೀನಿ, ಈಗ ಜಸ್ಟ್ ಅದೊಂದು ನೆನ್ಪಿಟ್ಕೊಳ್ಳಿ. ನಾನು ನನ್ನನ್ನು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ, ಐ ಆಮ್ ಇಂಪ್ರೂವಿಂಗ್ ಮೈ ಸೆಲ್ಫ್. ನಾನು ನಿಮ್ಮ ವೀಡಿಯೋಸ್ನ ದಿನಾ ನೋಡ್ತಾ ಇದ್ದೀನಿ, ಐ ಆಮ್ ವಾಚಿಂಗ್ ಯುವರ್ ವೀಡಿಯೋಸ್ ಎವ್ರಿ ಡೇ. ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನಾವು ಕನ್ನಡದಲ್ಲಿ ಹೇಳುವಾಗ ಎಷ್ಟೋ ಸರಿ ಸಬ್ಜೆಕ್ಟ್ ಹೇಳೋದೇ ಇಲ್ಲ. ಸ್ಪೋಕನ್ ಕನ್ನಡದಲ್ಲಿ ಇದೇ ಥರ ಹೇಳ್ತೀವಿ, ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಅಂತ ಹೇಳಿಲ್ಲ. ಅದೇ ಥರ ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗಬಾರ್ದು. ಇವತ್ತು ಇಂಗ್ಲೀಷ್ನಲ್ಲಿ ಕ್ರಿಯೇಟ್ ಮಾಡಿ. ಸೊ ಕ್ರಿಯೇಟ್ ಮಾಡೋ ಸ್ಟ್ರಕ್ಚರ್ ಗೊತ್ತಾಗಿದೆ ನಮಗಲ್ವಾ? ಐ ಆಮ್ ಮೇಕಿಂಗ್ ದ ನೋಟ್ಸ್. ಪ್ರತಿ ಕ್ಲಾಸ್ನ ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಐ ಆಮ್ ಮೇಕಿಂಗ್ ದ ನೋಟ್ಸ್ ಆಫ್ ಎವ್ರಿ ಕ್ಲಾಸ್. ಆಫ್ ಎವ್ರಿ ಕ್ಲಾಸ್ ಅಂದರೆ ಪ್ರತಿ ಕ್ಲಾಸ್ ನ ಬಂತಲ್ವಾ, ಅದೇ ಅರ್ಥ ಆಫ್ ಕೊಡ್ತಾ ಇದೆ. ಆಫ್ ಎವ್ರಿ ಕ್ಲಾಸ್ ಅಂದರೆ ಪ್ರತಿ ಕ್ಲಾಸ್ನ. ನೀನು ಪ್ರತಿದಿನ ನನ್ನ ವಿಡಿಯೋಸ್ ನೋಡ್ತೀಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಆರ್ ಯು ವಾಚಿಂಗ್, ರೈಟ್? ಇದೇ ಥರ ಕೇಳಬೇಕಲ್ವಾ? ಆರ್ ಯು ವಾಚಿಂಗ್ ಮೈ ವಿಡಿಯೋಸ್ ಎವ್ರಿ ಡೇ? ಇದಕ್ಕೆ ನೀವು ಆನ್ಸರ್ ಏನಂತ ಕೊಡ್ತೀರಾ? ಹೇಗೆ ಅಂದರೆ ಇಷ್ಟೇ ಕೊಡಬೇಕು, ಹೌದು ನೋಡ್ತಾ ಇದ್ದೀನಿ, ಇದೇ ಥರನೇ ಅಲ್ವಾ? ಸೊ ಇದನ್ನು ಶಾರ್ಟ್ ಆಗಿ ಈ ಥರ ಹೇಳಬೇಕು, ಎಸ್ ಐ ಆಮ್. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಕೇಳಿದ್ರೆ ಆನ್ಸರ್ ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲೇ ಕೊಡಬೇಕು. ಸೊ ಇದು ಏನು ಎಸ್ ಆರ್ ನೋ ಕ್ವಶನ್ ಅಲ್ವಾ? ಎಸ್ ಅಥವಾ ನೋ ಅಂತ ನೀವು ಹೇಳಬೇಕಾಗುತ್ತೆ. ಹಾಂ, ನೋಡ್ತಾ ಇದ್ದೀನಿ ಅನ್ನೋದಕ್ಕೆ ಎಸ್ ಐ ಆಮ್ ಅಂತ ಹೇಳಿ. ಐ ಆಮ್ ಅಂದ್ರೇ ಅರ್ಥ ನೋಡ್ತಾ ಇದ್ದೀನಿ, ಯಾಕೆಂದ್ರೆ ಅವ್ರು ಕೇಳಿರೋ ಕ್ವಶನ್ನೇ ಅದಲ್ವಾ. ಇಲ್ಲ ಅಂದರೆ ನೋಡ್ತಾ ಇಲ್ಲ, ನೋ ಐ ಆಮ್ ನಾಟ್, ರೈಟ್? ನೆನಪಿಟ್ಕೊಳ್ಳಿದ್ದನ್ನು. ಸೊ ಯಾವಾಗಲೂ ಯಾವ ಟೆನ್ಸ್ನಲ್ಲಿ ಎಸ್ ಆರ್ ನೋ ಕ್ವಶನ್ ಕೇಳ್ತಾರೋ ಅದೇ ಟೆನ್ಸ್ನಲ್ಲಿ ಎಸ್ ಆರ್ ನೋ ಆನ್ಸರ್ ಕೊಡಬೇಕು. ಎಸ್ ಅಥವಾ ನೋ ಮುಂದೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ನ ಹಾಕಿ. ಇದು ಸ್ಟ್ರಕ್ಚರ್, ನೆನ್ಪಿಟ್ಕೊಂಡ್ಬಿಡಿ. ನಾನು ಸುಳ್ಳು ಹೇಳ್ತಾ ಇದ್ದೀನಾ? ಆಮ್ ಐ ಲೈಯಿಂಗ್? ಎಸ್ ಆರ್ ನೋ ಅಂತ ಹೇಳ್ಬೋದು. ನೀನು ಸುಳ್ಳು ಹೇಳ್ತಾ ಇಲ್ವಾ? ಅರಂಟ್ ಯು, ಆರ್ ಯು ಅಲ್ಲ ಇಲ್ಲಿ, ಅರಂಟ್ ಯು ಲೈಯಿಂಗ್? ನೀನೇನೂ ಮಾಡ್ತಾ ಇಲ್ಲ. ಸೊ ಇದನ್ನು ಒಂದು ರೀತಿ ಹೇಳ್ಬೋದು, ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಂತ ಅಲ್ವಾ? ನಾಟ್ ಮೇಲೆ ನಾಟ್ನ ತುಂಬ ಸ್ಟ್ರೆಸ್ ಮಾಡಿ ಹೇಳಬೇಕಾದ್ರೆ ನಥಿಂಗ್ ಅನ್ಬೋದು. ಯು ಆರ್ ಡೂಯಿಂಗ್ ನಥಿಂಗ್. ನಥಿಂಗ್ ಅನ್ನೋದು ಯಾವಾಗಲೂ ಇಲ್ಲೇ ಬರುತ್ತೆ. ಯು ಆರ್ ಡೂಯಿಂಗ್ ನಥಿಂಗ್, ಯು ಆರ್ ನಥಿಂಗ್ ಡೂಯಿಂಗ್ ಅನ್ನಲ್ಲ, ಯು ಆರ್ ಡೂಯಿಂಗ್ ನಥಿಂಗ್ ಅಂದರೆ ಇನ್ನೂ ಸ್ಟ್ರಾಂಗ್ ಆಯಿತು ಸೆಂಟೆನ್ಸ್. ಓಕೆ, ಈ ಥರ ನೀವು ಕೇಳಬೇಕು, ಹೇಗಿದ್ದೀರಾ, ಹೇಗಿದ್ದೀಯಾ ಯಾರಿಗಾದರೂ. ಸೊ ಅವಾಗಲೂ ಕೂಡ ಒಂದು ಸೆಂಟೆನ್ಸ್ ಇದೆ ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಈ ಥರ, ಹೌ ಆರ್ ಯು ಡೂಯಿಂಗ್ ಅಂತ. ಅಂದರೆ ಇದನ್ನು ಲಿಟ್ರಲ್ ಆಗಿ ಟ್ರಾನ್ಸ್ಲೇಟ್ ಮಾಡಬೇಡಿ, ಇದರ ಅರ್ಥ ಹೇಗಿದ್ದೀರಾ ಅಂತ. ಸೊ ಇದು ಕೂಡ ಸೇಮ್ ಮೀನಿಂಗ್ ಕೊಡುತ್ತೆ, ಹೌ ಆರ್ ಯು ಅನ್ನೋ ಸೆಂಟೆನ್ಸ್ದೇ. ಯಾಕೆ ಇದಕ್ಕೆ ಯೂಸ್ ಮಾಡ್ತೀವಿ? ಸೊ ಅದರ ಇನ್ನರ್ ಮೀನಿಂಗ್ ಈ ರೀತಿ ಇರುತ್ತೆ. ನೀವು ನಿಮ್ಮ ಲೈಫ್ನಲ್ಲಿ ಹೇಗೆ ಮಾಡ್ತಿದ್ದೀರಾ, ಹೇಗಿದ್ದೀರಾ ಅನ್ನೋ ಮೀನಿಂಗೇ ಬರುತ್ತೆ. ನಾವು ಹೌ ಆರ್ ಯು ಜಾಗದಲ್ಲಿ ಯೂಸ್ ಮಾಡ್ಬೋದು. ಅದಕ್ಕೆ ಆನ್ಸರ್ ಆಗಿ ನಾನು ಚೆನ್ನಾಗಿದ್ದೀನಿ, ಐ ಆಮ್ ಡೂಯಿಂಗ್ ವೆಲ್ ಅಂತಲೇ ಹೇಳಿ. ಈ ಥರ ಯಾರಾದರೂ ಕೇಳಿದಾಗ ಮಾತ್ರನೇ ನೀವು ಈ ಥರ ಹೇಳ್ಬೋದು, ಐ ಆಮ್ ಡೂಯಿಂಗ್ ವೆಲ್ ಅಂತ. ಸೊ ಇದನ್ನು ಕೂಡ ನೀವು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗಬೇಡಿ, ಇದರ ಅರ್ಥ ನಾನು ಚೆನ್ನಾಗಿದ್ದೀನಿ ಅಂತ. ಇದು ನೆನ್ಪಿಟ್ಕೊಂಡು ಬರ್ಕೊಳ್ಳಿ, ಯೂಸ್ ಮಾಡ್ಬೋದು ನೀವು. ಹೇಗೆ ನಡೀತಾ ಇದೆ ಅಂದರೆ ಏನು? ನೀವು ಯಾವುದ್ರ ಬಗ್ಗೆ ಮಾತಾಡ್ತಿರ್ತೀರಾ, ನಿಮ್ಮ ಜಾಬ್, ಬಿಸ್ನೆಸ್, ಸ್ಟಡೀಸ್, ಮತ್ತೇನಾದರೂ ಒಂದು. ಅದನ್ನು ನೀವು ಕೇಳಬೇಕಾದಾಗ ಈ ಥರ ಕೇಳ್ಬೋದು, ಹೌಸ್ ಇಟ್ ಗೋಯಿಂಗ್ ಅಂತ. ಶಾರ್ಟ್ ಫಾರ್ಮ್ ಹೌಸ್ ಇಟ್ ಗೋಯಿಂಗ್. ನಾನು ಇವತ್ತೆಲ್ಲ ಶಾರ್ಟ್ ಫಾರ್ಮ್ಸ್ನೇ ತುಂಬ ಯೂಸ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಸ್ಪೋಕನಲ್ಲಿ ನೀವು ಶಾರ್ಟ್ ಫಾರ್ಮ್ಸ್ನೇ ಕಲಿಬೇಕು. ಮಗು ಮತ್ತೆ ಅಳ್ತಾ ಇದೆ. ದ ಬೇಬೀಸ್ ಅಂದರೆ ಇಲ್ಲಿ ಮಕ್ಕಳು ಅನ್ಕೋಬೇಡಿ, ದ ಬೇಬಿ ಈಸ್. ಸೊ ಓದೋದು ಹೇಗೆ? ಬೇಬೀಸ್ ಅಂತಾನೆ ಓದೋದು. ದ ಬೇಬಿ ಈಸ್ ಕ್ರೈಯಿಂಗ್ ಅಗೇನ್. ಸೊ ಕೇಳಿದವ್ರಿಗೆ ಇದು ಮಕ್ಕಳು ಅಂತ ಅನ್ಕೊಂಡ್ಬಿಡ್ತಾರಾ? ನೋ. ನೀವು ಅಲ್ಲೇ ಇರ್ತೀರಾ, ಕೇಳಿಸ್ಕೊಳ್ಳೋರು ಅಲ್ಲೇ ಇರ್ತಾರೆ, ಅವ್ರಿಗೂ ಕಾಣ್ತಾ ಇರುತ್ತೆ, ರೈಟ್? ಕಾಂಟೆಕ್ಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂದಾಗ ಯಾರೂ ಆ ಥರ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಸೊ ಬೇಬೀಸ್ ಅಂದರೆ ಬೇಬಿ ಈಸ್. ಮತ್ತೆ ಮಳೆ ಬರ್ತಾ ಇದೆ.
ಇಟ್ಸ್ ರೇನಿಂಗ್ ಅಗೇನ್. ಮತ್ತೆ ಬೀಳ್ತಾ ಇದೆ. ಇಟ್ಸ್ ಫಾಲಿಂಗ್ ಅಗೇನ್. ಯಾವುದಾದ್ರೂ ಒಂದು ವಸ್ತು ಬಗ್ಗೆ ನೀವು ಮಾತಾಡ್ಬೋದಿತ್ತು. ಯು ಆರ್ ನಾಟ್ ಲಿಸನಿಂಗ್. ಯು ಆರ್ ಅಲ್ಲ, ಯು ಆರ್ ನಾಟ್ ಲಿಸನಿಂಗ್. ಯು ಆರ್ ನಾಟ್ ಲಿಸನಿಂಗ್ ಟು ಮೀ. ಅವನೇನು ಹೇಳ್ತಾ ಇದ್ದಾನೋ ನೀನು ಅದನ್ನು ಕೇಳ್ತಾ ಇಲ್ಲ. ಯು ಆರ್ ನಾಟ್ ಲಿಸನಿಂಗ್ ಟು, ಹೇಳಿ, ಯು ಆರ್ ನಾಟ್ ಲಿಸನಿಂಗ್ ಟು ವಾಟ್ ಹೀ ಈಸ್ ಸೇಯಿಂಗ್. ವಾಟ್ ಈಸ್ ಹೀ ಸೇಯಿಂಗ್ ಅಲ್ಲ, ವಾಟ್ ಹೀ ಈಸ್ ಸೇಯಿಂಗ್. ಸೊ ಈ ಥರ ಒಂದು ಮೇನ್ ಕ್ಲಾಸ್ ಜೊತೆ, ಅಂದರೆ ಒಂದು ಮೇನ್ ಸೆಂಟೆನ್ಸ್ ಜೊತೆ ಇನ್ನೊಂದು ಸೆಂಟೆನ್ಸ್ನ ಆ್ಯಡ್ ಮಾಡೋವಾಗ ಅದರಲ್ಲಿ ಏನಾದರೂ ವಾಟ್, ವೆನ್, ವೇರ್ ಅಂತ ಬರ್ತಾ ಇದ್ದರೆ ಅದಾದ ತಕ್ಷಣ ಸಬ್ಜೆಕ್ಟ್ ಹಾಕಬೇಕು ಇಲ್ಲಿ ಈ ಜಾಗದಲ್ಲಿ, ವಾಟ್ ಹೀ, ರೈಟ್. ಆರ್ ಡೈರೆಕ್ಟ್ ಕ್ವಶನ್ ಕೇಳೋಂಗಿದ್ರೆ ನೀವು ಈ ಥರ ಕೇಳಬೇಕಾಗುತ್ತೆ, ವಾಟ್ ಈಸ್ ಹಿ ಸೇಯಿಂಗ್ ಅಂತ. ಅಂದರೆ ಅವನೇನು ಹೇಳ್ತಾ ಇದ್ದಾನೆ. ನಾ ಕಿರಣ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ವೇಟಿಂಗ್ ಫಾರ್ ಕಿರಣ್. ನೋಡಿ, ಫಾರ್ ಕಿರಣ್ ಅನ್ನೋದು ಹಾಕಬೇಕು. ಸೊ ತುಂಬ ಜನ ಬಿಗಿನರ್ಸ್ ಆಗಿದ್ರೆ ಫಾರ್ ಯಾಕೆ ಹಾಕಬೇಕು? ಕಿರಣ್ಗಾಗಿ, ಕಿರಣ್ಗೆ, ಕಿರಣ್ಗೋಸ್ಕರ ಅಂತ ಹೇಳುವಾಗ ಹಾಕಬೇಕಾಗುತ್ತೆ. ನಾನು ಕಿರಣ್ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ವೇಟಿಂಗ್ ಫಾರ್ ಕಿರಣ್ ಟು ಕಮ್. ನೋಡಿ, ಇಲ್ಲಿ ಟು ಕಮ್ ಅನ್ನೋದು ಕಿರಣ್ಗೆ ರಿಲೇಟೆಡ್ ಆಗಿರುವಂಥ ಸೆಂಟೆನ್ಸ್. ಕಿರಣ್ ಬರೋದಕ್ಕೆ, ಕೆ, ಟು ಕಮ್, ರೈಟ್, ಈ ಥರನೇ ಹೇಳಬೇಕು. ಸೊ ಇವೆಲ್ಲ ಒಂದ್ಸರಿ ನೋಡಿದ ತಕ್ಷಣ, ಕೇಳಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡಲ್ಲ. ನೀವು ಬುಕ್ನಲ್ಲಿ ಬರ್ಕೊಂಡು ನಿಮ್ಮ ಓನ್ ಎಕ್ಸಾಂಪಲ್ಸ್ನ ಮಾಡಿ ಇದೇ ಥರನೇ ಜಸ್ಟ್ ವರ್ಡ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಆಗಲೇ ನೀವು ಕಲಿಯೋದು, ರೈಟ್. ನೋಡಿದ ತಕ್ಷಣ ಓಕೆ ನನಗೆ ಗೊತ್ತಾಯಿತು ಕಲ್ತ್ಬಿಟ್ಟೆ ಅನ್ಕೋಬೇಡಿ, ರೈಟ್. ನಾನು ಶಾಪ್ ಓಪನ್ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇನ್ನೂ ಕ್ಲೋಸ್ ಆಗಿದೆ, ವೆಯ್ಟ್ ಮಾಡ್ತಿದ್ದೀನಿ ಅದು ಓಪನ್ ಆಗಲಿ ಅಂತ. ಸೇಮ್ ಅದೇ ಥರ, ಐ ಆಮ್ ವೇಟಿಂಗ್ ಫಾರ್ ದ ಶಾಪ್ ಟು ಓಪನ್. ನೋಡಿ, ನೀವು ಮಾಡಿ ನಿಮ್ಮ ಎಕ್ಸಾಂಪಲ್ಸ್ನ. ಐ ಆಮ್ ಥಿಂಕಿಂಗ್ ಅಬೌಟ್ ಮೈ ಜಾಬ್. ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್. ಸರ್ಚ್ ಅನ್ನೋ ಬದಲು ಲುಕ್ ಅಂತ ಹೇಳಿ, ರೈಟ್. ಆರ್ ಯು ಲುಕಿಂಗ್ ಫಾರ್ ಯುವರ್ ಕೀಸ್? ನಾನು ನಿಮ್ಮ ಕಣ್ಗಳನ್ನ ನೋಡ್ತಾ ಇದ್ದೀನಿ. ಸೊ ಒಂದು ಕಡೆ ನೀವು ನೋಡ್ತಾ ಇದ್ದೀರಾ, ಒಂದು ಡೈರೆಕ್ಷನ್ನಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಯಾವಾಗಲೂ ಲುಕ್ ಅಟ್ ಅನ್ನೋ ಎಕ್ಸ್ಪ್ರೆಷನ್ ಯೂಸ್ ಮಾಡಬೇಕು. ಲುಕ್ ಅಟ್ ಮುಂದೆ ನೌನ್ ಹಾಕಬೇಕು. ನೀವು ಯಾವ ಕಡೆ ನೋಡ್ತಾ ಇದ್ದೀರಾ, ಯಾವಾಗ ಯೂಸ್ ಮಾಡಬೇಕು? ಲುಕ್ ಅಟ್ ಪ್ಲಸ್ ನೌನ್. ನೀವು ಒಂದು ಡೈರೆಕ್ಷನ್ನಲ್ಲೇ ನೋಡ್ತಾ ಇರ್ತೀರ, ಅದೇ ಕಡೆಗೆ ನೋಡ್ತಾ ಇರ್ತೀರ, ಅವಾಗ ಹೇಳಬೇಕು. ನೋಡಿ ಇಲ್ಲಿ, ಐ ಆಮ್ ಲುಕಿಂಗ್ ಆಟ್ ಯುವರ್ ಐಸ್. ಇಲ್ಲಿ ಯುವರ್ ಐಸ್ ಅನ್ನೋದು ನೌನ್. ಲುಕ್ ಅಟ್ ಪ್ಲಸ್ ನೌನ್ ಬಂತ, ಐ ಆಮ್ ಲುಕಿಂಗ್ ಅಟ್ ಯುವರ್ ಐಸ್. ನೀನೇನು ನೋಡ್ತಾ ಇದೆಯಾ? ವಾಟ್ ಆರ್ ಯು ಲುಕಿಂಗ್ ಅಟ್? ಓಕೆ, ಇಲ್ಲಿ ನೋಡಿ, ಲುಕ್ ಅಟ್ ಅನ್ನೋದು ಎಕ್ಸ್ಪ್ರೆಷನ್ ಹೇಳಿದೆ ಅಲ್ವಾ ನಾನು, ಜೊತೆಗೆ ಇಡಬೇಕು ಅದನ್ನು. ವಾಟ್ ಆರ್ ಯು ಲುಕಿಂಗ್ ಅಟ್, ನೌನ್ನ ಹಾಕಿಲ್ಲ ಅಷ್ಟೇ, ಯಾಕಂದರೆ ಅದನ್ನೇ ನಾವು ಕೇಳ್ತಾ ಇದೀವಲ್ವಾ. ವಾಟ್ ಆರ್ ಯು ಲುಕಿಂಗ್ ಅಟ್. ಈ ಥರ ತುಂಬ ಸರಿ ವರ್ಬ್ ಜೊತೆಗೆ ಒಂದು ಪ್ರಿಪೋಸಿಷನ್ ಜೊತೆಗೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಐ ಆಮ್ ಥಿಂಕಿಂಗ್ ಅಬೌಟ್ ಮೈ ಜಾಬ್. ಅದನ್ನು ಕ್ವಶನ್ ಮಾಡಿ, ವಾಟ್ ಆರ್ ಯು ಥಿಂಕಿಂಗ್ ಅಬೌಟ್. ನೋಡಿ, ಇಲ್ಲಿ ಥಿಂಕಿಂಗ್ ಅಬೌಟ್ನ ಜೊತೆಗೆ ಇಡಬೇಕು. ಅದೊಂದು ಎಕ್ಸ್ಪ್ರೆಷನ್ ಥರ ಟ್ರೀಟ್ ಮಾಡಿ, ಜೊತೆಗೆ ಇರಬೇಕು ಯಾವಾಗಲೂ. ನಿಮ್ಮ ಮುಂದಕ್ಕೆ ನಾನು ಹೇಳ್ಕೊಡ್ತೀನಿ, ಬಟ್ ಇವಾಗ ನೀವು ಅಷ್ಟನ್ನೇ ತಿಳ್ಕೊಂಡಿರಿ. ನಾನು ಪ್ರತಿ ಕ್ಲಾಸ್ನಲ್ಲಿ ನಾನು ಎಷ್ಟು ಪಾಯಿಂಟ್ಸ್ ಹೇಳ್ತೀನೋ ನೀವು ಅಷ್ಟನ್ನೇ ತಿಳ್ಕೊಂಡು ಅಷ್ಟನ್ನೇ ಪ್ರಾಕ್ಟೀಸ್ ಮಾಡಿ, ಅದೇ ಎಕ್ಸಾಂಪಲ್ನೇ ಪ್ರಾಕ್ಟೀಸ್ ಮಾಡಿ. ನೀವು ತುಂಬ ಥಿಂಕ್ ಮಾಡೋಕ್ಕೆ ಹೋಗ್ತೀರಾ, ನನಗೆ ಆ ಡೌಟ್ ಇದೆ, ಹೇಗೆ ಕನೆಕ್ಟ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ನಿಮಗೆ ಇಂಟ್ರೆಸ್ಟ್ ಹೋಗಿಬಿಡುತ್ತೆ. ನಾನು ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೋಗ್ತಾ. ನೀವು ನೋಡೋದು ಬಿಡಬಾರ್ದಷ್ಟೇ. ಯಾಕೆ ನೀನು ನನ್ನನ್ನು ಆ ಥರ ನೋಡ್ತಾ ಇದೆಯಾ? ವೈ ಆರ್ ಯು ಲುಕಿಂಗ್ ಆಟ್ ಮೀ ಲೈಕ್ ದ್ಯಾಟ್? ಲುಕಿಂಗ್ ಆಟ್ ಮೀ. ನೀವು ನನ್ನ ಜೊತೆ ಮಾತಾಡ್ತಿದ್ದೀರಾ? ಆರ್ ಯು ಟಾಕಿಂಗ್ ಟು ಮೀ? ನಾನು ಕೇಳ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ತಿದ್ದೀನಿ. ನೀವು ಆ ಬುಕ್ ಓದ್ತಾ ಇದ್ದೀರಾ? ಆರ್ ಯು ರೀಡಿಂಗ್ ದಟ್ ಬುಕ್? ನೋಡಿ, ಇಲ್ಲಿ ಸ್ಟಡಿಯಿಂಗ್ ಅನ್ನಬಾರ್ದು. ಅವ್ರು ಸುಮ್ಮನೆ ಹಾಗೆ ಓದ್ತಾ ಇದ್ದಾರೆ, ಆ ಬುಕ್ಕಿಂದ ಏನೋ ಕಲಿಯೋದಕ್ಕಂತಲ್ಲ, ರೈಟ್. ಅವಾಗ ಈ ಥರ ಕೇಳಬೇಕು. ನ್ಯೂಸ್ ಪೇಪರ್, ಬುಕ್ ಬಂದಾಗ. ನೀವು ಇನ್ನೂ ಅಲ್ಲೇ ಕೆಲಸ ಮಾಡ್ತಿದ್ದೀರಾ? ಆರ್ ಯು ಸ್ಟಿಲ್ ವರ್ಕಿಂಗ್ ದೇರ್? ನೋಡಿ, ಎಲ್ಲ ಸೆಂಟೆನ್ಸ್ಗಳಲ್ಲೂ ನೀವು ಅಂತ ಬಂದಿದೆ.
ಕನ್ನಡದಲ್ಲಿ ನಾವು ಯಾವಾಗ ಹೇಳ್ತೀವಿ ಆಪೋಸಿಟ್ ಪರ್ಸನ್ಗೆ ರೆಸ್ಪೆಕ್ಟ್ ಕೊಡೋವಾಗ, ಬಟ್ ಇಂಗ್ಲೀಷ್ನಲ್ಲಿ ಆರ್ ಯು ಅಂತಾನೇ ಕೇಳಬೇಕು. ನೀನು ಅಂದರೂ ಕೂಡ ಆರ್ ಯುವೆ. ನೀನು ಇನ್ನೂ ಅಲ್ಲೇ ಕೆಲಸ ಮಾಡ್ತಿದ್ಯಾ, ಆರ್ ಯು ಸ್ಟಿಲ್ ವರ್ಕಿಂಗ್ ದೇರ್? ನೀನು ಆ ಬುಕ್ ಓದ್ತಿದ್ಯಾ, ಆರ್ ಯು ರೀಡಿಂಗ್ ದಟ್ ಬುಕ್? ರೈಟ್. ನಾನು ನಿಮಗೆ ತೊಂದರೆ ಕೊಡ್ತಾ ಇದ್ದೀನಾ? ಈಗ ನನ್ನ ಬಗ್ಗೆ ನಾನು ಕೇಳಬೇಕು, ಆಮ್ ಐ ಇಂದ ಕೇಳಬೇಕು ಅಲ್ವಾ? ಕೇಳಿ, ಆಮ್ ಐ ಬಾದರಿಂಗ್ ಯು ಅಂತ ಕೇಳಿ. ಈ ವರ್ಡ್ನ ಕೂಡ ನೆನ್ಪಿಟ್ಕೊಳ್ಳಿ. ಆಮ್ ಐ ಲುಕಿಂಗ್ ಓಲ್ಡ್? ಆಮ್ ಐ ಟಾಕಿಂಗ್ ಎ ಲಾಟ್? ಆಮ್ ಐ ಟಾಕಿಂಗ್ ಟೂ ಫಾಸ್ಟ್? ನನಗೆ ಯಾಕೋ ಹುಷಾರಿಲ್ಲದೆ ಇರೋ ಥರ ಅನ್ನಿಸ್ತಾ ಇದೆ. ಅವಾಗ ಹೇಳಿ, ಐ ಆಮ್ ಫೀಲಿಂಗ್ ಇಲ್. ವೆರ್ ಆರ್ ಯು ಗೋಯಿಂಗ್ ನಾವ್? ಯು ಆರ್ ನಾಟ್ ಡೂಯಿಂಗ್ ಇಟ್ ವೆಲ್. ಐ ಆಮ್ ನಾಟ್ ವರ್ಕಿಂಗ್ ಟುಡೇ. ಅವ್ರು ನಿನಗೆ ವೇಟ್ ಮಾಡ್ತಾ ಇದ್ದಾರೆ, ನೀನೇನು ಮಾಡ್ತಾ ಇದೆಯಾ? ದೇ ಆರ್ ವೇಟಿಂಗ್ ಫಾರ್ ಯು. ವಾಟ್ ಆರ್ ಯು ಡೂಯಿಂಗ್? You are looking very beautiful today. I'm not eating much these days. You are not listening to me at all. ನೋಡಿ, ಯಾರೋ ಆ ಬೆಂಚ್ ಮೇಲೆ ಕೂತ್ಕೊಂಡಿದ್ದಾರೆ ಅಂದಾಗ somebody is ಅನ್ಬೇಕು, ರೈಟ್? somebody is sitting that bench. ಫಂಕ್ಷನ್ಗೆ ಯಾರಾದರೂ ಬರ್ತಾ ಇದ್ದಾರಾ? ಸೊ ಯಾರಾದರೂ ಅಂದರೆ ಏನು? ಎನಿವನ್ ಅಲ್ವಾ? ಎನಿವನ್ ಅಥವಾ ಎನಿಬಡಿ. ಸೊ ಇವೆರಡು ಸೇಮ್ ವರ್ಡ್. ಸಮ್ವನ್, ಸಂಬಡಿ, ಎವ್ರಿವನ್, ಎವ್ರಿಬಡಿ. ಇದ್ರ ಡಿಫ್ರೆನ್ಸ್ ನಾನು ಬಿಗಿನಿಂಗ್ನಲ್ಲಿ ಹೇಳ್ಕೊಟ್ಟಿದ್ದೆ ನಿಮಗೆ. ಬಿಗಿನಿಂಗ್ ಕ್ಲಾಸ್ ನೋಡಿ ಗೊತ್ತಾಗುತ್ತೆ. ಸೊ ಈಸ್ ಎನಿಬಡಿ ಅಲ್ವಾ? ಈಸ್ ಎನಿವನ್ ಅಂತಲೇ ಕೇಳಬೇಕು ನೀವಾಗ. ಈಸ್ ಎನಿಬಡಿ ಕಮಿಂಗ್ ಟು ದ ಫಂಕ್ಷನ್? ಇದರ ಅರ್ಥ ಈಗ ಬರ್ತಾ ಇದ್ದಾರಾ ಅಂತನೂ ಆಗುತ್ತೆ. ಈಗ ಆಮೇಲೆ ಫಂಕ್ಷನ್ ಇದೆ, ನಾಳೆ ಫಂಕ್ಷನ್ ಇದೆ ಅಲ್ವಾ, ಅದಕ್ಕೂ ಕೂಡ ಇದು ಅಪ್ಲೈ ಆಗುತ್ತೆ. ಎಲ್ಲರೂ ಬರ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರೂ ಬರ್ತಾ ಇದ್ದಾರೆ. ಹೇಳಿ, ಎವ್ರಿಬಡಿ ಈಸ್ ಕಮಿಂಗ್. ವಾಟ್ ಈಸ್ ಹಿ ಡೂಯಿಂಗ್? ನೋಡಿ, ವಾಟ್ ಈಸ್ ಹಿ ಅನ್ಬೇಕು, ವಾಟ್ ಹಿ ಈಸ್ ಅನ್ಬಾರ್ದು. ಅದು ಕ್ವೆಶ್ಚನ್ ಆಗಲ್ಲ. ಅವನ ರೂಮ್ನಲ್ಲಿ ಏನು ಮಾಡ್ತಾ ಇದ್ದಾನೆ? ವಾಟ್ ಈಸ್ ಹಿ ಡೂಯಿಂಗ್ ಇನ್ ದ ರೂಮ್? ಅವನ ಅದ್ರ ಜೊತೆ ಏನು ಮಾಡ್ತಾ ಇದ್ದಾನೆ? ವಾಟ್ ಈಸ್ ಹಿ ಡೂಯಿಂಗ್ ವಿತ್ ದ್ಯಾಟ್? ನೋಡಿ, ವಿತ್ ದ್ಯಾಟ್ ಅಂತಾನೆ ಅನ್ಬೇಕು. ಅಂದರೆ ಅದ್ರ ಜೊತೆ ಏನು ಮಾಡ್ತಿದ್ದಾನೆ? ಏನೋ ಒಂದು ವಸ್ತುನ ಇಟ್ಕೊಂಡು ಅವನು ಏನು ಮಾಡ್ತಿದ್ದಾನೆ? ವಾಟ್ ಈಸ್ ಹಿ ಡೂಯಿಂಗ್ ವಿತ್ ಯು? ವೈ ಆರ್ ದೇ ಶೌಟಿಂಗ್? ವೈ ಆರ್ ದೇ ಶೌಟಿಂಗ್? Why are they shouting so loudly? Because you aren't studying hard. Because he isn't studying hard. Because you're wasting your time. ನೋಡಿ ಇಲ್ಲಿ, you are ಇಲ್ಲಿರೋದೇನೋ ಯು ಆರ್. ಯು ಆರ್ ಅಂದ್ರೇನು? ನಿನ್ನ. ನೋಡಲ್ಲಿ, ನಿನ್ನ ಫ್ರೆಂಡ್ ಬರ್ತಾ ಇದ್ದಾನೆ, ಬರ್ತಾ ಇದ್ದಾಳೆ. ಲುಕ್, ಯೋರ್ ಫ್ರೆಂಡ್ ಇಸ್ ಕಮಿಂಗ್. ಇಟ್ಸ್ ರೇನಿಂಗ್ ಹಾರ್ಡ್ ಆರ್ ಇಟ್ಸ್ ರೇನಿಂಗ್ ಹೆವಿಲಿ ಅನ್ಬೋದು. ಶಿ ಇಸ್ ನಾಟ್ ಲುಕಿಂಗ್ ವೆಲ್ ಟುಡೇ. ನೋಡಿ, ಲುಕಿಂಗ್ ವೆಲ್ ಅಂದರೆ ಅರ್ಥ ಅಷ್ಟು ಚೆನ್ನಾಗಿ ಹೆಲ್ತಿಯಾಗಿ ಕಾಣಿಸ್ತಿಲ್ಲ. ತುಂಬ ಸರಿ ವೆಲ್ ಅನ್ನೋದು ಹೆಲ್ತ್ ಬಗ್ಗೆ ಮಾತಾಡುವಾಗಲೇ ಈ ಥರದ್ರಲ್ಲಿ ಯೂಸ್ ಮಾಡ್ತೀವಿ. ಐ ಆಮ್ ಡೂಯಿಂಗ್ ವೆಲ್ ಅಂತ ಹೇಳಿದೆ ಅಲ್ವಾ, ಅಂದರೆ ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅನ್ನೋ ಮೀನಿಂಗ್ ಕೂಡ ಅದರಲ್ಲಿದೆ, ರೈಟ್? ಏನು ನಡೀತಾ ಇದೆ, ಏನಾಗ್ತಾ ಇದೆ ಅಂದರೆ ವಾಟ್ಸ್ ಗೋಯಿಂಗ್ ಆನ್. ಇದು ಸ್ಪೋಕನ್ನಲ್ಲಿ
ಕ್ಯಾಶುವಲ್ ಆಗಿ ಮಾತಾಡುವಾಗ ಇದು ತುಂಬ ಕಾಮನ್. ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು, ವಾಟ್ಸ್ ಹ್ಯಾಪನಿಂಗ್ ಅಂತ, ರೈಟ್? ಇದು ಸ್ವಲ್ಪ ಫಾರ್ಮಲ್ ಸ್ಟೈಲ್. ವಾಟ್ಸ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್. ಯಾವಾಗಲೂ ಸ್ಪೋಕನ್ನಲ್ಲಿ ವಾಟ್ ಈಸ್ನ ವಾಟ್ಸ್ ಅಂತಲೇ ಹೇಳೋದು. ವಾಟ್ಸ್. ವಾಟ್ ಆರ್ ಯು ಡ್ರಿಂಕಿಂಗ್? ವೇರ್ಸ್ ಶಿ ವರ್ಕಿಂಗ್? ವೇರ್ ಶಿ ವರ್ಕಿಂಗ್? ವೈ ಇಸ್ ದ ವಾಟರ್ ರನ್ನಿಂಗ್? ನೀನು ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದೆಯಾ ಅಂತ ಕೇಳಬೇಕು. ತುಂಬ ಜನ ನನಗೂ ಕೇಳ್ತಾರೆ ವಿಡಿಯೋಸ್ ಮಾಡೋದಕ್ಕೆ ಯಾವ ಸಾಫ್ಟ್ವೇರ್, ವಾಟ್ ಸಾಫ್ಟ್ವೇರ್, ರೈಟ್? ಇದು ಒಂದು ವರ್ಡ್ ಅಂತ ತಗೋಬೇಕು. ಯಾವ ಸಾಫ್ಟ್ವೇರ್? ವಾಟ್ ಸಾಫ್ಟ್ವೇರ್ ಆರ್ ಯು ಯೂಸಿಂಗ್, ರೈಟ್? ವಿಚ್ ಸಾಫ್ಟ್ವೇರ್ ಅನ್ಬಾರ್ದಿಲ್ಲಿ. ತುಂಬ ಜನ ಅದೇ ಮಿಸ್ಟೇಕ್ ಮಾಡ್ತಾರೆ. ವಿಚ್ ಅನ್ನೋದು ಯಾವಾಗಲೂ ಕೂಡ ಚಾಯ್ಸ್ಗಳಿದ್ದಾಗ ಕೇಳಬೇಕು, ಆಪ್ಷನ್ಗಳಿದ್ದಾಗ ಕೇಳಬೇಕು. ಈಗ ನೋಡಿ, ನಮ್ಮ ಫ್ರೆಂಡ್ ನನಗೆ ಹೇಳ್ದ 3 ಸಾಫ್ಟ್ವೇರ್ ಹೆಸರು ಹೇಳ್ದ. ಆ 3ರಲ್ಲಿ ನೀನು ಯಾವ್ದು ಯೂಸ್ ಮಾಡ್ತಿದ್ಯಾ ಅನ್ನೋವಾಗ ನಾನು ಕೇಳಬೇಕು, ಓಕೆ ವಿಚ್ ಸಾಫ್ಟ್ವೇರ್ ಆರ್ ಯು ಯೂಸಿಂಗ್ ಅಂದರೆ ಆ 3ರಲ್ಲಿ ಯಾವುದು ಅಂತ. ಇಲ್ಲಿ ನನಗೆ ಗೊತ್ತೇ ಇಲ್ಲ ನೀನು ಯಾವ್ದು ಯೂಸ್ ಮಾಡ್ತಿದ್ಯಾ, ಆವಾಗ ನಾನು ಕೇಳಬೇಕು ವಾಟ್ ಸಾಫ್ಟ್ವೇರ್ ಆರ್ ಯು ಯೂಸಿಂಗ್ ಅಂತ, ರೈಟ್? ವಿಚ್ ಯಾವಾಗ ಯೂಸ್ ಮಾಡಬೇಕು? ಚಾಯ್ಸ್ಗಳಿದ್ದಾಗ. ನಾವು ಯಾವ ಆಪ್ಷನ್ಗಳ ಬಗ್ಗೆ ಮಾತಾಡ್ತಿದ್ವಿ ಅದರಲ್ಲಿ ನೀನು ಯಾವುದು ಅಂತ ಹೇಳುವಾಗ, ಅಥವಾ ಲಿಮಿಟೆಡ್ ಆಪ್ಷನ್ಗಳಿದ್ದಾಗ ವಿಚ್ ಯೂಸ್ ಮಾಡಬೇಕು. ಇದನ್ನು ಟ್ರೈ ಮಾಡಿ ನೀವು. ಅವ್ರು ಯಾವ ಗೇಮ್ ಆಡ್ತಾ ಇದ್ದಾರೆ, ವಾಟ್ ಗೇಮ್ ಆರ್ ದೆ ಪ್ಲೇಯಿಂಗ್, ಅಷ್ಟೇ ಹೇಳಿ. ಅವಳು ಯಾವ ಭಾಷೆ ಮಾತಾಡ್ತಿದ್ದಾಳೆ, ವಾಟ್ ಲ್ಯಾಂಗ್ವೇಜ್ ಇಸ್ ಶಿ ಸ್ಪೀಕಿಂಗ್. ಈ 3 ಸೆಂಟೆನ್ಸ್ಗಳಲ್ಲಿ ನನಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ, ಅಂದರೆ ಚಾಯ್ಸೇ ಇಲ್ಲ ಇಲ್ಲಿ ಯಾವುದು ಅಂತ, ಅವಾಗ ಕೇಳಬೇಕು. ಯು ಆರ್ ಡ್ರಿಂಕಿಂಗ್ ಟೂ ಮಚ್ ಕಾಫಿ. ಯು ಆರ್ ವೇರಿಂಗ್ ದ ಸೇಮ್ ಡ್ರೆಸ್ ಅಗೇನ್. ಲೆಟ್ಸ್ ಗೋ ಹೋಮ್. ಗೋ ಟು ಹೋಮ್ ಅನ್ಬಾರ್ದು, ಲೆಟ್ಸ್ ಗೋ ಹೋಮ್, ಇಟ್ಸ್ ಗೆಟ್ಟಿಂಗ್ ಲೇಟ್. ಲೇಟ್ ಆಗ್ತಾ ಇದೆ ಅಂದಾಗ ಈ ಥರನೇ ಹೇಳಿ, ಇಟ್ಸ್ ಗೆಟ್ಟಿಂಗ್ ಲೇಟ್. ವಾಟ್ ಆರ್ ಯು ಡೂಯಿಂಗ್ ವಿತ್ ಮೈ ಫೋನ್? ಹೇಳಿದ್ನಲ್ಲ, ಒಂದು ವಸ್ತು ಜೊತೆಗೆ ಒಂದು ವಸ್ತು ತೊಗೊಂಡು ಯಾರಾದರೂ ಏನಾದರೂ ಮಾಡ್ತೀರಾ ವಿತ್ ಅಂತಲೇ ಹೇಳಬೇಕು. ವಾಟ್ ಆರ್ ಯು ಡೂಯಿಂಗ್ ವಿತ್ ಮೈ ಫೋನ್? ವಾಟ್ ಆರ್ ಯು ಡೂಯಿಂಗ್ ಇನ್ ಮೈ ರೂಮ್? ಅವರು ನಮ್ಮ ಕಾರ್ ತೊಗೊಂಡು ಹೋಗ್ತಾ ಇದ್ದಾರಾ ಅಂದರೆ ನೀವೆಲ್ಲಾದರೂ ಪಾರ್ಕ್ ಮಾಡಿದಾಗ, ಆರ್ ದೋಸ್ ಮೆನ್ ಟೇಕಿಂಗ್ ಅವರ್ ಕಾರ್? ಆರ್ ಯುವರ್ ಫ್ರೆಂಡ್ಸ್ ಕಮಿಂಗ್ ದಿಸ್ ಆಫ್ಟರ್ನೂನ್? ಇವತ್ತು ದಿನಾನೇ ಚೆನ್ನಾಗಿಲ್ಲ, ಟೈಮ್ ಸರಿ ಇಲ್ಲ ಅಂತ ಹೇಳ್ತಿರಲ್ವಾ, ಅಂದರೆ ನಿಮ್ಮ ಕೆಲಸಗಳು ಚೆನ್ನಾಗಿ ಆಗ್ತಾ ಇರಲ್ಲ, ಡಿಸಪಾಯಿಂಟ್ ಆಗ್ತಾ ಇರುತ್ತೆ. ಅವಾಗ ಈ ಥರ ಹೇಳ್ಬೋದು, ವಿ ಆರ್ಂಟ್ ಹ್ಯಾವಿಂಗ್ ಅ ಗುಡ್ ಟೈಮ್ ಅಂತ, ರೈಟ್? ಓಕೆ, ಇದಕ್ಕೆ ಇನ್ನೊಂದು ಸಿಚುವೇಶನಲ್ಲೂ ಇದು ಹೇಳ್ಬೋದು. ಅಲ್ಲೂ ತುಂಬ ಸೂಟ್ ಆಗುತ್ತೆ, ಅಲ್ಲೇ ಸೂಟ್ ಆಗೋದು ತುಂಬ ಸರಿ. ನೀವೆಲ್ಲಾದರೂ ಒಂದು ಕಡೆ ಹೋಗಿರ್ತೀರಾ, ಅಂದರೆ ಹೊಸ ಜಾಗಕ್ಕೆ ಏನಾದರೂ ಎಂಜಾಯ್ ಮಾಡೋದಕ್ಕೆ, ನೋಡೋದಕ್ಕೆ ಹೋಗಿರ್ತೀರ. ಬಟ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರೋದಿಲ್ಲ, ರೈಟ್? ಏನಾದರೂ ತೊಂದರೆ ಆಗ್ತಾ ಇರುತ್ತೆ, ಆವಾಗಲೂ ಹೇಳ್ಬೋದು. ಅಂದರೆ ಅವತ್ತಿನ ಎಕ್ಸ್ಪೀರಿಯೆನ್ಸ್, ಅಂದರೆ ಒಂದು ಆ್ಯಕ್ಟಿವಿಟಿ ಎಕ್ಸ್ಪೀರಿಯೆನ್ಸ್, ಆ ದಿನದ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿಲ್ಲ ಅಂದರೆ ಈ ಥರನೂ ಹೇಳ್ಬೋದು. ನಾನು ಟಿ ವಿ ನೋಡ್ತಾ ಇಲ್ಲ, ಐ ಆಮ್ ನಾಟ್ ವಾಚಿಂಗ್ ಟಿ ವಿ ದೀಸ್ ಡೇಸ್, ಆರ್ ಐ ಆಮ್ ನಾಟ್ ವಾಚಿಂಗ್ ಮಚ್ ಟಿ ವಿ ದೀಸ್ ಡೇಸ್ ಅನ್ಬೋದು. ವೈ ಆರ್ ದೋಸ್ ಚಿಲ್ಡ್ರನ್ ಕ್ರೈಯಿಂಗ್? ಬಿಗಿನರ್ಸ್ಗೆ ಈ ಥರ ದೊಡ್ಡ ಸೆಂಟೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಈ ಥರ ಬ್ರೇಕ್ ಮಾಡ್ಕೋಬೇಕು ನೀವು. ಯಾಕೆ ಆ ಮಕ್ಕಳು ಅಳ್ತಾ ಇದ್ದಾರೆ, ಯಾಕೆ ಆ ಮಕ್ಕಳು, ಪ್ಲೂರಲ್ ಅಲ್ವಾ, ಅದಕ್ಕೆ ವೈ ಆರ್ ಬರಬೇಕು. ದೋಸ್ ಚಿಲ್ಡ್ರನ್, ಆ ಮಕ್ಕಳು, ಕ್ರೈಯಿಂಗ್, ರೈಟ್? ಈ ಥರ ಬ್ರೇಕ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಅನಿಸುತ್ತೆ. ಆ್ಯಂಡ್ ಈ ಥರ ನಿಮ್ಮ ಎಕ್ಸಾಂಪಲ್ಸ್ ನೀವು ಮಾಡ್ಕೊಳ್ಳಿ. ಇದನ್ನು ಟ್ರೈ ಮಾಡಿ. ಯಾಕೆ ಆ ಜನ ನನ್ನನ್ನು ನೋಡ್ತಾ ಇದ್ದಾರೆ? ಜನ ಪ್ಲೂರಲ್ ಅಲ್ವಾ, ಯಾಕೆ? ವೈ ಆರ್ ದೋಸ್ ಪೀಪಲ್ ಲುಕಿಂಗ್ ಆಟ್ ಮೀ? ಗೊತ್ತಾಯ್ತಲ್ಲ, ಯಾಕೆ ಜನ ನನ್ನ ನೋಡಿ ನಗ್ತಾ ಇದ್ದಾರೆ? ವೈ ಆರ್ ದೋಸ್ ಪೀಪಲ್ ಲಾಫಿಂಗ್ ಅಟ್ ಮೀ? ಲಾಫಿಂಗ್ ಅಟ್ ಮೀ ಅಂದರೆ ಒಬ್ಬರನ್ನ ನೋಡಿ ನಗೋದು. ನನಗೆ ಜಸ್ಟ್ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಒಂದು ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ 2 ವರ್ಬ್ ಬರುತ್ತಿಲ್ಲಿ. ಐ ಆಮ್ ಜಸ್ಟ್ ಟ್ರೈಯಿಂಗ್ ಟು ಹೆಲ್ಪ್ ಯು. ಟು ಮುಂದೆ ಬರೋದು ಯಾವಾಗಲೂ ಬೇಸ್ ವರ್ಬೇ ಆಗಿರುತ್ತೆ. ಯಾವಾಗ ಟು ಯೂಸ್ ಮಾಡಬೇಕು ಅಂದರೆ ನಿಮ್ಮ ಸೆಂಟೆನ್ಸ್ನಲ್ಲಿ
ಮಾಡೋದಕ್ಕೆ, ಹೋಗೋದಕ್ಕೆ, ಬರೋದಕ್ಕೆ ಅಂತ ಇರುತ್ತೋ ಅಲ್ಲೆಲ್ಲ ಟು ಮುಂದೆ ಬೇಸುವ ಹಾಕಬೇಕು. ನನ್ನಪ್ಪ ದುಡ್ಡು ಸೇವ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಹೇಳಿ. ಮೈ ಡ್ಯಾಡ್ ಈಸ್ ಸ್ಟ್ರಗ್ಲಿಂಗ್ ಟು ಸೇವ್ ಮನಿ. ನೀವು ಬುಕ್ಸ್ ನೋಡ್ತಾ ಇದೆಯಾ ಅಷ್ಟೇ, ಓದ್ತಾ ಇಲ್ಲ. ಯು ಆರ್ ಜಸ್ಟ್ ಸೀಯಿಂಗ್ ದ ಬುಕ್ಸ್, ನಾಟ್ ರೀಡಿಂಗ್. ದ ಬೇಬಿ ಈಸ್ ಈಟಿಂಗ್ ದ ನ್ಯೂಸ್ ಪೇಪರ್. ವಾಟ್ ಆರ್ ದಿ ಸ್ಟಡಿಯಿಂಗ್? ಇಲ್ಲಿ ನಾನು ಅವರ ಸ್ಟಡೀಸ್ ಬಗ್ಗೆ ಕೇಳ್ತಾ ಇದ್ದೀನಿ. ಅವರು ಕೈಯಲ್ಲಿ ಇಟ್ಕೊಂಡು ಏನು ಓದ್ತಾ ಇದ್ದಾರೆ ಅಂತ ಅಲ್ಲ ಕೇಳ್ತಿರೋದು. ಕನ್ನಡದಲ್ಲೂ ಸ್ಟಡೀಸ್ ಬಗ್ಗೆ ಇದೇ ಥರನೇ ಕೇಳೋದು, ಬಟ್ ನಿಮ್ಮ ಕಾಂಟೆಕ್ಸ್ಟ್ ಗೊತ್ತಿರುತ್ತಲ್ವಾ. ದ ಪೆಟ್ರೋಲ್ ಪ್ರೈಸ್ ಈಸ್ ಗೋಯಿಂಗ್ ಅಪ್. ಐ ಆಮ್ ನಾಟ್ ಡೂಯಿಂಗ್ ದಿಸ್ ಫಾರ್ ಯು. ವಿ ಆರ್ ವೇಟಿಂಗ್ ಫಾರ್ ಯುವರ್ ಫೋನ್ ಕಾಲ್. We are going through the mountains. I'm not going anywhere today. I'm not crying because of you. I'm not sleeping well these days. ಇಲ್ಲಿ ನೋಡಿ, ನೀನೀಗ ಯಾರಿಗೆ ಕಾಲ್ ಮಾಡ್ತಾ ಇದೆಯಾ ಅಂದರೆ ನಾನು ನಿನ್ನ ಬಗ್ಗೆ ಕೇಳ್ತಾ ಇದ್ದೀನಿ. ಹೂ ಆರ್ ಯು ಕಾಲಿಂಗ್, ರೈಟ್? ಯಾರಿಗೆ ಅಲ್ವಾ, ಅದರಿಂದ ಹೂ ಬರಬೇಕು. ಹೂ ಆರ್ ಯು ಕಾಲಿಂಗ್ ಇದನ್ನು ಹೇಳಿ. ನಿನಗೆ ಯಾರು ಕಾಲ್ ಮಾಡ್ತಿದ್ದಾರೆ ಅಂದರೆ ಆ ಪರ್ಸನ್ ಬಗ್ಗೆ. ಆ ಪರ್ಸನ್ ಅಂದರೆ ಅವ್ರು ಯಾರೋ ಗೊತ್ತಿಲ್ಲ. ಅವಾಗ ಕೇಳಿ ಹೂ ಈಸ್ ಕಾಲಿಂಗ್ ಯು. ನೋಡಿ, ಎರಡೂ ಸೆಂಟೆನ್ಸ್ಗಳು ನೋಡಿ. ನಿನ್ನ ಬಗ್ಗೆ ಕೇಳಿದ್ರೆ ಹೂ ಆರ್ ಯು ಕಾಲಿಂಗ್, ಅವ್ರ ಬಗ್ಗೆ ಕೇಳಿದ್ರೆ ಹೂ ಈಸ್ ಕಾಲಿಂಗ್. ಸೊ ಗೊತ್ತಿಲ್ದಿರೋ ಪರ್ಸನ್ ಯಾವಾಗಲೂ ಹೂ ಈಸ್ ಅಂತಾನೆ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅವಳು ಯಾರಿಗೆ ಕಾಲ್ ಮಾಡ್ತಿದ್ದಾಳೆ? ಹೂ ಈಸ್ ಶೀ ಕಾಲಿಂಗ್. ಟೂ ಬರಲ್ಲ, ಇಷ್ಟೇ ಹೇಳಬೇಕು. ನೀನು ಯಾರಿಗಾದ್ರೂ ವೆಯ್ಟ್ ಮಾಡ್ತಿದ್ಯಾ? ನಾನು ನಿನ್ನ ಬಗ್ಗೆ ಕೇಳ್ತಾ ಇದ್ದೀನಿ ಈಗ ಅಲ್ವಾ, ಆರ್ ಯು ಅಂತಾನೆ ಕೇಳಬೇಕು. ಆರ್ ಯು ವೇಟಿಂಗ್ ಫಾರ್ ಸಂಬಡಿ? ನೀನಿರೋದೆಲ್ಲಿ? ವೆರ್ ಆರ್ ಯು ಸ್ಟೇಯಿಂಗ್? ನಾವೊಂದು ಪಿ ಜಿಲಿದ್ದೀನಿ. ಐ ಆಮ್ ಸ್ಟೇಯಿಂಗ್ ಅಟ್ ಅ ಪಿ ಜಿ. ಈಗ ನಿನ್ನ ಕಂಪ್ಯೂಟರ್ ಬಗ್ಗೆ ನಾನು ಕೇಳ್ತಾ ಇದ್ದೀನಿ, ಆರ್ ಯು ಅಲ್ಲ. ನಿನ್ನ ಕಂಪ್ಯೂಟರ್ ಅಂದ್ರೇನು? ಯುವರ್ ಕಂಪ್ಯೂಟರ್. ಯುವರ್ ಕಂಪ್ಯೂಟರ್ಗೆ ಏನು ಹಾಕಬೇಕು? ಈಸ್ ಹಾಕಬೇಕು. ಈಸ್ ಯುವರ್ ಕಂಪ್ಯೂಟರ್ ವರ್ಕಿಂಗ್ ವೆಲ್? ನೀವು ಕನ್ನಡ ಸೆಂಟೆನ್ಸ್ಗಳನ್ನ ಬರ್ಕೊಂಡು ನೀವೇ ಟ್ರೈ ಮಾಡಿ ಇಂಗ್ಲೀಷ್ನಲ್ಲಿ ಆನ್ಸರ್ ಮಾಡೋದಕ್ಕೆ. ದ ಟ್ರೈನ್ ಇಸ್ಂಟ್ ಮೂವಿಂಗ್. ನಿಮ್ಮ ದೊಡ್ಡ ಮಗ ಅಂದರೆ ಎಲ್ಡರ್ ಸನ್. ಯುವರ್ ಎಲ್ಡರ್ ಸನ್. ವಾಟ್ಸ್ ಯುವರ್ ಎಲ್ಡರ್ ಸನ್ ಡೂಯಿಂಗ್? ನನ್ನ ಚೇರ್ನಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಸೊ ಯಾರು ಕೂತ್ಕೊಂಡಿದ್ದಾರೆ ಹೇಳಿದ್ನಲ್ಲ, ಅನ್ನೋನ್ ಪರ್ಸನ್ ಬಗ್ಗೆ ಕೇಳಬೇಕು. ಹೇಗೆ ಕೇಳಬೇಕು? ಹೂ ಈಸ್ ಇಂದನೇ ಕೇಳಬೇಕು. ಸೊ ಇದನ್ನು ಒಂದು ಕಡೆ ಬರೆದಿಟ್ಕೊಂಬೇಡಿ. ನಾವು ಅನ್ನೋನ್ ಪರ್ಸನ್ ಬಗ್ಗೆ ಕ್ವಶನ್ ಮಾಡಬೇಕಂದ್ರೆ ಹೂ ಈಸ್ ಅಂತಾನೆ ಸ್ಟಾರ್ಟ್ ಮಾಡಬೇಕು. ಹೂಸ್ ಶಾರ್ಟ್ ಫಾರ್ಮ್. ಹೂ ಇಸ್ನ ಶಾರ್ಟ್ ಫಾರ್ಮ್ ಹೂಸ್. ಹೂ ಸಿಟ್ಟಿಂಗ್ ಇನ್ ಮೈ ಚೇರ್ ಅಥವಾ ಹೂ ಈಸ್ ಸಿಟ್ಟಿಂಗ್ ಇನ್ ಮೈ ಚೇರ್. ಈಗ ಇದನ್ನು ಟ್ರೈ ಮಾಡಿ ನೀವೇ. ಹೂಸ್ ವೇಟಿಂಗ್ ಔಟ್ಸೈಡ್? ಹೂ ಈಸ್ ವೇಟಿಂಗ್ ಔಟ್ಸೈಡ್? ಯಾರು ನಿನಗೆ ಇದನ್ನೆಲ್ಲ ಕಲಿಸ್ತಿರೋದು? ಹೂಸ್ ಟೀಚಿಂಗ್ ಯು ಆಲ್ ದಿಸ್? ಹೂ ಈಸ್ ಟೀಚಿಂಗ್ ಯು ಆಲ್ ದಿಸ್? ರೈಟ್? ಇಂಗ್ಲೀಷ್ನಲ್ಲಿ ಇನ್ನೊಂದು ವರ್ಡ್ ಇದೆ, ಹೂಸ್ ಅಂತಾನೆ. ಸ್ಪೆಲ್ಲಿಂಗ್ ಚೇಂಜ್ ಇದೆ ನೋಡಿ. ಇದರ ಅರ್ಥ ಏನೋ? ಇದರ ಅರ್ಥ ಯಾರ, ಬಟ್ ಪ್ರೊನೌನ್ಸಿಯೇಷನ್ ಸೇಮ್, ಹೂಸ್ ಅಂತಾನೆ ಅಂತೀವಿ. ಇದರ ಅರ್ಥ ಏನು? ಯಾರ. ಫಾರ್ ಎಕ್ಸಾಂಪಲ್, ಇದು ಯಾರ ಬುಕ್? ಹೂಸ್ ಬುಕ್ ಇಸ್ ದಿಸ್? ರೈಟ್? ಇದು ಯಾರ ಫೋನ್? ಹೂಸ್ ಫೋನ್ ಇಸ್ ದಿಸ್? ಗೊತ್ತಾಯ್ತಲ್ಲ? ನೋಡಿ, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಇಲ್ಲೂ ಕೂಡ ಹೂಸ್, ಬಟ್ ಇಲ್ಲಿ ಹೂಸ್ ಅಂದ್ರೇನು? ಹೂ ಈಸ್. ಇಷ್ಟಕ್ಕೆ ನೀವು ಕಲ್ತು ಬಿಡಲ್ಲ. ನಿಮ್ಮ ಓನ್ ಎಕ್ಸಾಂಪಲ್ಸ್ ನೀವು ಮಾಡ್ಕೊಳ್ಳಿ. ಇವತ್ತು ತೋರಿಸಿರೋ ಎಲ್ಲ ಸೆಂಟೆನ್ಸ್ಗಳನ್ನ ಬುಕ್ನಲ್ಲಿ ಬರ್ಕೊಂಡು ನಿಮ್ಮ ಓನ್ ಎಕ್ಸಾಂಪಲ್ಸ್ ಬರೆದು ಜೋರಾಗಿ ಓದಿ. ನೀವೊಂದು ಜೋರಾಗಿ ಓದೋದಂದರೆ ಒಂದು ಪ್ರತಿ ಸೆಂಟೆನ್ಸ್ನ 10 ಸರಿ ಓದಿ. ನಿಮ್ಮ ಬಾಯಿಂದ ಇಂಗ್ಲೀಷ್ ಎಷ್ಟು ಜಾಸ್ತಿ ಹೊರಗೆ ಬರುತ್ತೆ ಅಷ್ಟು ನಿಮಗೆ ಪ್ರಾಕ್ಟೀಸ್ ಆಗುತ್ತೆ.
ಈಗ ನೀವು ಈಗೀಗ ಇಂಗ್ಲೀಷ್ ಕಲಿಯೋರು ನೀವು ಇದನ್ನು ಮಾಡಬೇಕು. ಇದನ್ನು ಮಾಡೋದಕ್ಕೆ ನಿಮ್ಗೆ ಯಾರೂ ಜೊತೆ ಇರಬೇಕಾಗಿಲ್ಲ ಅಲ್ವಾ? ಸೊ ಮತ್ತು ಮಾಡಿ. ನಿಮ್ಗೆ ಯಾರು ಹೆಲ್ಪ್ ಮಾಡೋಕ್ಕೆ ಬರಲ್ಲ, ನೀವೇ ಮಾಡಿ. ನಾನು ನಿಮಗೆ ಗೈಡ್ ಮಾಡ್ತಾ ಇದ್ದೀನಲ್ವಾ, ಸೊ ಮಾಡಿ. ಇನ್ಮೇಲಿಂದ ನಿಮಗೆ ಮಾಡದೇ ಇರೋದಕ್ಕೆ ಏನೂ ರೀಸನ್ನೇ ಇಲ್ಲ, ರೈಟ್? ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡೋದನ್ನು ನೀವು ಮರಿಬೇಡಿ. ಥ್ಯಾಂಕ್ ಯು.